ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳೇ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಸಾಮಾಜಿಕ ಜಾಲತಾಣದ ಎಲ್ಲ ಪ್ರತಿನಿಧಿಗಳಿಗೆ ಮುಂಚಿತವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಇವತ್ತಿನ ವಿಶೇಷ, ನಮ್ಮಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ದಲಿತ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಕನ್ನಡ ಪರ ಸಂಘಟನೆಗಳು ಹಾಗೂ ಶೋಷಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿಕೊಂಡು ವಿನೂತನವಾಗಿ ಸರ್ಕಾರ ವತಿಯಿಂದ ಬೆಳಕಿನ ಕಾರ್ಯಕ್ರಮಗಳು, ಪ್ರಭಾಕರಿ ಚಂಡವಂದನಗಳು ಆಗ್ತಾ ಇರ್ತವೆ. ಆದರೆ ಸಂವಿಧಾನದ ಮೌಲ್ಯಗಳ ಕುರಿತು, ಸಂವಿಧಾನದ ಆಶಯಗಳ ಕುರಿತು, ಸಂವಿಧಾನದ ಎಲ್ಲ ಹಕ್ಕುಗಳ ಕುರಿತು ಜನಜಾಗೃತಿ ಸಭೆಗಳು ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದರ ಅಂಗವಾಗಿ ಈ ವರ್ಷದ 26ನೇ ಗಣರಾಜ್ಯೋತ್ಸವದ ಒಂದು ವಿಶೇಷತೆ ತಮಗೆಲ್ಲ ಗೊತ್ತಿರಬೇಕು. ಒಂದು ಸ್ಪಷ್ಟೀಕರಣವನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಸ್ಪಷ್ಟಪಡಿಸಿಕೊಂಡು, ಕಳೆದ ಹಲವಾರು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ ಸಂಘಟನೆಗಳಲ್ಲಿ ಒಂದು ಕರಪತ್ರಗಳನ್ನು ಬಿಡುಗಡೆ ಮಾಡೋದಾಗ್ಲಿ, ಬೇರೆದಾಗ್ಲಿ ಸ್ವಲ್ಪ ನಮ್ಮಲ್ಲೇ ಒಂದು ಮಾಡ್ತಾ ಇಲ್ಲ ಎಂಬುದೊಂದು ಜಿಲ್ಲೆ ಜನತೆಗೆ ಒಂದು ಸಂದೇಶ ಹೋಗ್ತಾ ಇತ್ತು. ಆದರೆ ಗಣರಾಜ್ಯೋತ್ಸವ ದಿನದಂದು ಕೆಲವಿರ್ತದೆ, ನಾವು ಹಿರಿಯರು ಮತ್ತು ಕಿರಿಯರು ಸೇರ್ಕೊಂಡು ಎಲ್ಲ ಒಂದು ಒಗ್ಗಟ್ಟಿನಿಂದ ನಾವು ಗಣರಾಜ್ಯೋತ್ಸವ ಮಾಡಬೇಕಾಗಿದೆ. ಕಾರಣ, ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಈ ಸಂವಿಧಾನದ ಹಕ್ಕನ್ನ ಕೊಡುವಲ್ಲಿ, ನೀಡುವಲ್ಲಿ, ಮುಂಚೂಣಿಯಲ್ಲಿ ಅದು ದಲಿತ ಸಂಘಟನೆಗಳ ದಾಯಿತ್ವ ಇದೆ. ನಾವೆಲ್ಲರೂ ಜೊತೆ ತಗೊಂಡು ಹೋಗಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಿರಿಯರು ಕಿರಿಯರು, ಅದರಲ್ಲಿ ದೊಡ್ಡವರು ಸಣ್ಣವರು ಅಲ್ಲದೇನೆ ಇಡೀ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ನಮ್ಮ ಸಮಾಜದ ಎಲ್ಲ ನೌಕರಸ್ಥ ಬಾಂಧವರು, ನಿವೃತ್ತ ನೌಕರರು ಎಲ್ಲರೂ ಒಂದು ಮನಸ್ಸಿನಿಂದ ಒಂದು ಸಮಿತಿಯನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಈ ಸಮಿತಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಅವರವರ ಸಂಘಟನೆಗಳ ಮುಖಾಂತರ ಎಲ್ಲರನ್ನ ಈ ಜನಜಾಗೃತಿ ಸಮಾವೇಶ ಕುರಿತು ಈಗಾಗಲೇ ಹಲವಾರು ಸುತ್ತಿನ ಸಭೆಗಳನ್ನ ಮಾಡಲಾಗಿದೆ. ಈಗ ಕೊನೆಯದಾಗಿ ನಾವು ನಿಮ್ಮ ಮಾಧ್ಯಮದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸಮಸ್ತ ಜಿಲ್ಲೆಯ ಎಲ್ಲಾ ಜನರಿಗೆ, ವಿಶೇಷವಾಗಿ ಗಣರಾಜ್ಯೋತ್ಸವ ಇದು ರಾಷ್ಟ್ರೀಯ ಹಬ್ಬ, ಈ ರಾಷ್ಟ್ರೀಯ ಹಬ್ಬದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕಾಗಿದೆ. ಹಾಗಾಗಿ ಅಂದು ನಡೆಯುವ ಸಂವಿಧಾನ ಮೌಲ್ಯಗಳ ಕುರಿತು ಜನಜಾಗೃತಿ ಸಮಾವೇಶ ಇದೆ. ಈ ಸಮಾವೇಶಕ್ಕೆ ರಾಷ್ಟ್ರ ಮತ್ತು ರಾಜ್ಯದ ಅನೇಕ ವಿದ್ವಾಂಸರು, ವಿಚಾರವಂತರು, ಚಿಂತಕರು ಬರಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದ್ರೆ, ನಮ್ಮ ಕನ್ನಡ ಚಲನಚಿತ್ರದ ನಟರಾಗಿರ್ತಕ್ಕಂತಹ ದುನಿಯಾ ವಿಜಯ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾವು ಆಹ್ವಾನ ಮಾಡಲಾಗಿದೆ. ಈಗಾಗಲೇ ಅವರದನ್ನು ಒಪ್ಪಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಈ ವರ್ಷನ ಒಂದು ವಿಶೇಷತೆ. ಕನ್ನಡ ಚಿತ್ರರಂಗದ ದುನಿಯಾ ವಿಜಯ್ ಮನೆ ಮಾತಾಗಿದ್ದಾರೆ ಮತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಒಂದು ಸ್ಪಷ್ಟ ಸಂದೇಶ ಇವತ್ತು ಜಿಲ್ಲೆ ಎಲ್ಲಾ ದಲಿತ ಸಂಘಟನೆಗಳ ಮತ್ತು ನಮ್ಮ ಹಿರಿಯರ ಕಿರಿಯರ ಒಂದು ಒಮ್ಮತದ ನಿರ್ಣಯದಂತೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಮಾಧ್ಯಮದ ಎಲ್ಲಾ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಯಾರೂ ಇದಕ್ಕೆ ಗೊಂದಲಕ್ಕೆ ಆಸ್ಪದ ನೀಡದೇನೆ ಎಲ್ಲಾ ಸಂಘಟನೆಗಳು ಸೇರ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವು ಹೆಚ್ಚಿನ ಪ್ರಸಾರ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮವನ್ನ ಜಿಲ್ಲೆಯ ನಮ್ಮ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಈಶ್ವರಜಿ ಖಂಡ್ರೆರವರು ಈ ಒಂದು ಸಂಕಲ್ಪ ಸಮಾವೇಶ ಮತ್ತು ಜನಜಾಗೃತಿ ಸಮಾವೇಶವನ್ನ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲ ಉಪಸ್ಥಿತರಿರ್ತಾರೆ. ಅದರ ಜೊತೆಯಲ್ಲಿ ಅಂದು ಸಾಯಂಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೇದಿಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ಈ ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ಇರುತ್ತದೆ. ಸೊ ಇನ್ನುಳಿದ ವಿಷಯಗಳು ನಮ್ಮ ಗೆಳೆಯರು, ನಮ್ಮ ಆಯೋಜನ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಅವರು ಸಹ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ಮಹೇಶ್ ಗೋರ್ನಾಳ್ಕರ್ ಅವರು, ನಮ್ಮ ಅವಿನಾಶ್ ಗಾಯಕವಾಡ್ ಅವರು, ದೀನೆ ಅವರು, ಅಂಬದಾಸ್ ಗಾಯಕವಾಡ್ ಅವರು, ಸುನೀಲ್ ಸಂಗಾರ್ ಅವರು, ಮತ್ತೆ ನಮ್ಮ ಪುಟ್ಟು ದೀನೆ ಅವರು, ಸಂದೀಪ್ ಕಾಂಟೆ ಅವರು, ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು, ಶಿವಕುಮಾರ್ ತುಂಗಾ ಅವರು ಹಾಗೂ ಇನ್ನೂ ಅನೇಕ ನಮ್ಮ ಗೆಳೆಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ಈಗಾಗಲೇ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಕಟೌಟ್ ಮುಖಾಂತರ ಮತ್ತೆ ಕರಪತ್ರಗಳ ಮುಖಾಂತರ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ. ನಮ್ಮ ರಾಹುಲ್ ಡಾಂಗೆ
ಇನ್ನುಳಿದ ಅನೇಕ ತಂಡವನ್ನು ರಚನೆ ಮಾಡಿದ್ದೀವಿ ಈಗಾಗಲೇ. ಪ್ರಚಾರ ಸಮಿತಿ, ಸ್ವಾಗತ ಸಮಿತಿ, ಹೀಗೆ ಅನೇಕ ತಂಡಗಳನ್ನು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಸಂದೇಶ ನಾವು ಕೊಡಬೇಕಾಗಿದೆ. ಜಿಲ್ಲೆಯಲ್ಲಿ ಎಲ್ಲಾ ದಲಿತ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ ಇರಬಹುದು, ಕನ್ನಡ ಪರ ಸಂಘಟನೆಗಳಿರಬಹುದು, ಶೋಷಿತ ಸಮುದಾಯದ ಸಂಘಟನೆಗಳಿರಬಹುದು, ಇನ್ನುಳಿದ ಸಮಾನ ಮನಸ್ಸಿಕರು ಮತ್ತು ಯಾರು ಬಾಬಾ ಸಾಹೇಬರ ತತ್ವ ಸಿದ್ಧಾಂತದಲ್ಲಿ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂತಹ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂತಹ ಎಲ್ಲಾ ಪ್ರಜೆಗಳು ಮತ್ತು ಸಾರ್ವಜನಿಕರಿಗೆ ನಾವು ಆಹ್ವಾನವನ್ನು ನೀಡಿದ್ದೇವೆ. ಹೀಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಾವೆಲ್ಲರೂ ಬಂದಿದ್ದಕ್ಕಾಗಿ ಒಂದಿವಸ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಂವಿಧಾನ.